ಪೋಸ್ಟ್ನಿಂದಾಗಿ ದುಬೈನಲ್ಲಿ ಸಿಲುಕಿದ್ದಂತಹ ಮಹಿಳೆಯನ್ನ ರಕ್ಷಣೆ ಮಾಡಲಾಗುತ್ತೆ. 4 ವರ್ಷಗಳ ನಂತರ ಮಕ್ಕಳನ್ನ ತಾಯಿ ಸೇರಲಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗಡೆ. ತನ್ನ 3 ಮಕ್ಕಳಿಗೆ ಉತ್ತಮ ಭವಿಷ್ಯವನ್ನ ನೀಡುವಂತಹ ಮಹತ್ವ ಆಕಾಂಕ್ಷೆಯಿಂದ ಮಕ್ಕಳನ್ನ ಅಲ್ಲೇ ಬಿಟ್ಟು ಉದ್ಯೋಗವನ್ನ ಅರಸಿ ಯುಎಇಗೆ ಹೋಗಿದ್ದಂತಹ ಭಾರತದ ಒಡಿಶಾ ಮೂಲದ ಮಹಿಳೆ ಸುಮಾರು 3 ವರ್ಷಗಳು ಕಂಪನಿಯಿಂದ ದೌರ್ಜನ್ಯಕ್ಕೆ ಒಳಗಾಗಿ ಭಾರತಕ್ಕೆ ಬರಲಾಗದೆ ಅಲ್ಲೇ ಸಿಲುಕಿಕೊಂಡಿದ್ರು. ಇದೀಗ ಒಂದೇ ಒಂದು ಫೇಸ್ಬುಕ್ ಮನವಿಯಿಂದಾಗಿ ಭಾರತದ ರಾಯಭಾರಿ ಕಚೇರಿ ಗಮನವನ್ನ ಸೆಳೆದಿದ್ದು ಶೀಘ್ರದಲ್ಲಿಯೇ ಭಾರತಕ್ಕೆ ಬರುವಂತಹ ವ್ಯವಸ್ಥೆಯಾಗಿದೆ. ತನ್ನ 3 ಹೆಣ್ಣು ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸಲಿಕ್ಕೆ ದುಬೈಗೆ ಹೋಗಿದ್ದಂತಹ ಮಹಿಳೆ ಒಡಿಶಾ ಮೂಲದ ಸಿಂಘಲ್ ಮದರ್ ಆಗಿ ಹಸ್ತಾ ಮಹಾನಂದ ಎನ್ನುವಂತವಳು 3 ಹೆಣ್ಣು ಮಕ್ಕಳಿದ್ದಾರೆ. ಅವರಿಗೆ ಉತ್ತಮ ಭವಿಷ್ಯ ಸಿಗಬೇಕು ಎನ್ನುವಂತಹ ಆಸೆಯಿಂದಾಗಿ ಆಕೆ ಯುಎಇಗೆ ಹೋಗಿದ್ರು. ಇದಕ್ಕಾಗಿ ಆಕೆ ತನ್ನ ಕುಟುಂಬ ಮತ್ತು ಮಕ್ಕಳನ್ನ ದೇಶದಲ್ಲೇ ಬಿಟ್ಟು ಉದ್ಯೋಗ ಅವಕಾಶವನ್ನ ಹುಡುಕುತ್ತಾ 2019ರಲ್ಲಿ ಯುನೈಟೆಡ್ ಅರಬ್ ಅಲ್ಲಿಗೆ ಹಾರಿದ್ರು. ಇದಾದ ಬಳಿಕ 2020ರಲ್ಲಿ ಒಮ್ಮೆ ಭಾರತಕ್ಕೆ ಮರಳಿ ಮಕ್ಕಳನ್ನ ಭೇಟಿಯಾಗಿದ್ರು. ಆದ್ರೆ ಅಲ್ಲಿಂದ ಮತ್ತೆ ದುಬೈ ಹಿಂತಿರುಗಿರುವ ಅವಳು ಶಾಕ್ ಎದುರಿಸಬೇಕಾಯಿತು. ಆಕೆಗೆ ಉದ್ಯೋಗ ನೀಡಿದ ಕಂಪನಿ ಆಕೆ ಪಾಸ್ಪೋರ್ಟ್ ಹಾಗೂ ವೀಸಾವನ್ನ ಮುಟ್ಟುಗೋಲು ಹಾಕಿದೆ. ಅಲ್ಲದೆ ಕುಟುಂಬದೊಂದಿಗೆ ಅವರು ಯಾವುದೇ ಸಂಪರ್ಕ ಹೊಂದಬಾರದು ಅಂತ ಹೇಳಿ ಸಂಪರ್ಕ ಕಡಿತ ಮಾಡಲಾಗಿತ್ತಂತೆ. 4 ವರ್ಷಗಳಿಂದ ಮಕ್ಕಳ ಸಂಪರ್ಕ ಕಳೆದುಕೊಂಡಿದ್ದಂತ ತಾಯಿ ಹೇಗೆ ಕುಟುಂಬದಿಂದ ಸಂಪರ್ಕವನ್ನ ಕಳೆದುಕೊಂಡು ಆಕೆ ಕಳೆದ 4 ವರ್ಷದಿಂದ ಅವರ ಹೆಣ್ಣು ಮಕ್ಕಳನ್ನ ನೋಡ್ತಾನೆ ಇರ್ಲಿಲ್ವಂತೆ. ಇದರಿಂದ ಹತಾಶಗೊಂಡಿರುವಂತಹ ಒಂದು ಮಹಿಳೆ ಯಾರಾದರೂ ಸಹಾಯ ಮಾಡುವ ಮಾರ್ಗವನ್ನ ಹುಡುಕುತ್ತಾ ಇದ್ಲು. ಆಗ ತನ್ನ ಸಂಕಷ್ಟವನ್ನ ಫೇಸ್ಬುಕ್ ವಿಡಿಯೋದ ಮೂಲಕ ಹಂಚಿಕೊಂಡಿದ್ದಾರೆ. ಇತ್ತ ಭಾರತದಲ್ಲಿ ತಮ್ಮ ಮಕ್ಕಳು ಒಡಿಶಾ ಹೈಕೋರ್ಟ್ ಸಂಪರ್ಕಿಸಿ ನನ್ನ ತಾಯಿ ಸ್ಥಳವನ್ನ ಪತ್ತೆ ಹಚ್ಚಲಿಕ್ಕೆ ಮನವಿಯನ್ನ ಮಾಡಿದ್ರು. ನ್ಯಾಯಾಲಯವು ಯುಎಇಯಲ್ಲಿರುವಂತಹ ಭಾರತೀಯ ಮಿಷನ್ ಅನ್ನ ಔಪಚಾರಿಕ ಸಂಪರ್ಕವಾಗಿ ರಾಜತಾಂತ್ರಿಕ ಹಸ್ತಕ್ಷೇಪವನ್ನ ಕೋರಿದೆ ಅಂತ ಹೇಳಿ ಈಗ ವರದಿಯನ್ನ ಮಾಡಲಾಗಿದೆ. ಯುಎಇಯಲ್ಲಿರುವಂತಹ ಭಾರತೀಯ ಕೌನ್ಸುಲೇಟ್ ಹಸ್ತಕ್ಷೇಪ ಶೀಘ್ರದಲ್ಲಿಯೇ ಭಾರತಕ್ಕೆ ವಾಪಸ್ ಆಗಲಿದ್ದಾರೆ. ಹೀಗೆ ಕೊನೆಗೆ ಯುಎಇಯಲ್ಲಿರುವಂತಹ ಭಾರತೀಯ ಒಂದು ಕಾನ್ಸುಲೇಟ್ ಜನರಲ್ ಅಧಿಕಾರಿಯನ್ನ ಮಹಾನಂದ್ ಅವರನ್ನ ಹುಡುಕಿದ್ದು ಇದೇ ವೇಳೆ ಆಕೆಯ ವಿಡಿಯೋ ಕುರಿತು ತಿಳಿದಿದೆ. ಅಧಿಕೃತ ಮೂಲಗಳ ಪ್ರಕಾರ ಆಕೆಯ ವಿವರವನ್ನ ಪತ್ತೆ ಹಚ್ಚಿ ಕೌನ್ಸುಲೇಟ್ ಪ್ರಯತ್ನಿಸುವಾಗಲೂ ಕೂಡ ಸುಳಿವು ಸಿಗದೆ ಇದ್ದಾಗ ಆಕೆಯ ಪಾಸ್ಪೋರ್ಟ್ ಸಂಖ್ಯೆಯನ್ನ ಪತ್ತೆ ಹಚ್ಚಿ ಆಕೆಯ ವೀಸಾ ದಾಖಲೆಯನ್ನ ಹೊರತೆಗೆದು ಆಕೆಯ ಸ್ಥಳೀಯ ಪ್ರಾಯೋಜಕಗಳನ್ನ ಗುರುತಿಸಲಿಕ್ಕೆ ಕಂಪನಿ ವ್ಯವಸ್ಥಾಪಕರಿಗೆ ಸಂಪರ್ಕ ಕಲ್ಪಿಸಲಿಕ್ಕೆ ಆಕೆಯ ಪ್ರಾಯೋಜಕ ಒಂದು ವಿವರಗಳು ಸಿಕ್ಕಿದೆ. ಕೊನೆಗೆ ಈ ವರ್ಷ ಮೇ 21ರಂದು ಆಕೆ ಕಂಪನಿಯ ವ್ಯವಸ್ಥಾಪಕರು ಮಹಾನಂದ ಅವರನ್ನ ದುಬೈನಲ್ಲಿರುವಂತಹ ಕೌನ್ಸುಲೇಟ್ ಜನರಲ್ ಕಚೇರಿಗೆ ಹಸ್ತಾಂತರ ಮಾಡಿದ್ರು. ಆಕೆ ಬಾಕಿ ಪಾವತಿಯನ್ನ ಮರುಕಳಿಸಿದ್ದಾರೆ. ಅಧಿಕಾರಿಗಳು ಆಕೆಯ ಪಾಸ್ಪೋರ್ಟ್ ಪರಿಶೀಲನೆ ಮಾಡಿದ್ದು ವೀಸಾ ಹಾಗೂ ಕಾರ್ಮಿಕ ಒಪ್ಪಂದಗಳನ್ನ ರದ್ದುಗೊಳಿಸಲಾಗಿದೆ. ನಂತರ ಆಕೆಗೆ ಸುಮಾರು 15 ದಿನದವರೆಗೂ ಕೂಡ ಕೌನ್ಸುಲೇಟ್ ಆವರಣದ ಅವರಿಗೆ ವಸತಿ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಭಾರತಕ್ಕೆ ಬರಲಿಕ್ಕೆ ಏರ್ ಟಿಕೆಟ್ ಸಹ ಬುಕ್ ಮಾಡಿಕೊಟ್ಟರು. ಇದೀಗ ಆಕೆ ಶೀಘ್ರದಲ್ಲಿಯೇ ಭಾರತಕ್ಕೆ ಬರಲಿಕ್ಕೆ ಸಿದ್ಧಲಾಗಿದ್ದಾಳೆ. ಭಾರತೀಯ ಸುರಕ್ಷೆ ಮತ್ತು ಆದ್ಯತೆ ಅಂತ ಹೇಳಿ ಭಾರತೀಯ ಕೌನ್ಸುಲೇಟ್ ಸಂದೇಶ ಈ ಒಂದು ಪೋಸ್ಟ್ ಹಂಚಿರುವಂತಹ ದುಬೈನಲ್ಲಿರುವಂತಹ ಭಾರತೀಯ ರಾಯಭಾರಿ ಕಚೇರಿ ಭಾರತೀಯ ಪ್ರಜೆಗಳು ಸುರಕ್ಷೆ ಮತ್ತು ಕಲ್ಯಾಣ ಮತ್ತು ಅತ್ಯುತ್ತಮ ಆದ್ಯತೆಯನ್ನ ಅವರು ಒಳಗೊಂಡಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಆಕೆ ಬಂದು ಮಕ್ಕಳನ್ನ ಸೇರಲಿದ್ದಾರೆ. ನೋಡಿದ್ರಲ್ಲ ಯುಎಇಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ. ನಿಮ್ಗೆ ಏನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.